ಇನ್ನು ಧರ್ಮಸ್ಥಳದಲ್ಲಿ ಆ ಕರಾಳ ಘಟನೆಗಳು ನಡೆದಿದ್ಯಾ? ಅಲ್ಲಿನ ಜನಸಾಮಾನ್ಯರು ಏನು ಹೇಳ್ತಾರೆ? ಅಲ್ಲೇ ಇದ್ದವರು, ಅಲ್ಲೇ ಹುಟ್ಟಿ ಬೆಳೆದವರು ಧರ್ಮಸ್ಥಳದ ಬಗ್ಗೆ ಏನು ಹೇಳ್ತಾರೆ? ಬರೀ ನೋಡ್ಕೊಂಬರೋಣ. ಒಂಟಿ ಹೆಣ್ಣು ಮಕ್ಕಳಿಗೆ ಧರ್ಮಸ್ಥಳ ಸೇಫ್ ಅಲ್ವಾ? ಒಂಟಿ ಹೆಣ್ಣು ಮಕ್ಕಳನ್ನ ಅಲ್ಲಿ ಫಾಲೋ ಮಾಡ್ಕೊಂಡು ಬರ್ತಾರಾ? ಹಗಲಲ್ಲೂ ಒಂಟಿ ಹೆಣ್ಣು ಮಕ್ಕಳಿಗೆ ಅಲ್ಲಿ ಸೇಫ್ ಇಲ್ವಾ? ಈಗ ಒಬ್ರೊಬ್ರೇ ಧರ್ಮಸ್ಥಳಕ್ಕೆ ಹೋಗೋರೆಲ್ಲ ಇರ್ತಾರೆ. ಸೊ ಹಾಗಾಗಿ ಒಂಟಿ ಹೆಣ್ಣು ಮಕ್ಕಳಿಗೆ ಸೇಫ್ ಇಲ್ವಾ ಧರ್ಮಸ್ಥಳ ಅನ್ನೋ ಮಾತು. ಅದಕ್ಕೆ ಅಲ್ಲಿನ ಜನರು ಏನು ಹೇಳ್ತಾರೆ, ಅಲ್ಲೇ ಹುಟ್ಟಿ ಬೆಳೆದಂತ ಗ್ರಾಮಸ್ಥರು ಏನು ಹೇಳ್ತಾರೆ ಅಂತ ಕೇಳೋಣ. ಭಕ್ತರನ್ನು ಅಲ್ಲಿ ಕಾಮುಕರು ಹಿಂಬಾಲಿಸ್ತಾರ ಅನ್ನೋ ಒಂದು ಪ್ರಶ್ನೆ ಇದೆ. ಅಂದ್ರೆ ಈ ಎಲ್ಲ ಏನೇನು ಡೆವಲಪ್ಮೆಂಟ್ಸ್ಗಳಾಗ್ತಿದೆ ಇದರಿಂದ ಜನರಲ್ಲಿ ಬರುವಂತ ಒಂದು ಪ್ರಶ್ನೆಗಳು. ದಿನವಿಡೀ ರೌಂಡ್ ಹಾಕೋ ಆಟೋ ಡ್ರೈವರ್ಸ್ ಏನು ಹೇಳ್ತಾರೆ ಧರ್ಮಸ್ಥಳದ ಬಗ್ಗೆ? ಹಗಲಲ್ಲೂ ಒಂಟಿ ಹೆಣ್ಮಕ್ಳು ಓಡಾಡೋದು ಹಂಗಾದ್ರೆ ಅಲ್ಲಿ ಸೇಫ್ ಅಲ್ವಾ? ಒಂಟಿ ಹೆಣ್ಮಕ್ಳನ್ನ ಅಲ್ಲಿ ಫಾಲೋ ಮಾಡ್ತಾರಾ? ಎಲ್ಲದಕ್ಕೂ ಕ್ವೆಶನ್ ಮಾರ್ಕ್. ಮತ್ತೆ ಒಂಟಿ ಮಹಿಳೆಯರಿಗೆ ಸೇಫ್ ಅಲ್ಲ ಅನ್ನೋ ಒಂದು ಮಾತಿದೆ. ಅದಕ್ಕೆ ಅಲ್ಲಿನ ಜನಸಾಮಾನ್ಯರು ಏನ್ ಹೇಳ್ತಾರೆ ಬನ್ನಿ ಕೇಳ್ಕೊಬರೋಣ. ವಿಶ್ವದಾದ್ಯಂತ ಸದ್ದು ಮಾಡ್ತಿದೆ ತಲೆಬುರುಡೆ ಪ್ರಕರಣ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ಇದೆಲ್ಲ ಸುಳ್ಳು ಸುದ್ದಿ. ದಿವಸ ಸಾವಿರಾರು ಜನರು ಬರ್ತಾರೆ. ಅವಾಗೆಲ್ಲ ಆಕಸ್ಮಿಕ ಬಿದ್ದು ಸತ್ತವ್ರದ್ದು ಇದೆ ತಲೆಬುರುಡೆ. ಮತ್ತು ಆಗ ಆತ್ಮಹತ್ಯೆ ಮಾಡ್ಕೊಂಡವ್ರದ್ದು ಇದೆ. ಅದನ್ನೆಲ್ಲ ಇಲ್ಲಿ ಸುಡ್ಲಿಕ್ಕೆ ಆಗೋದಿಲ್ಲ. ಅದು ಮಣ್ಣು ಮಾಡಿದ್ದಾರೆ. ಅದೆಲ್ಲ ಇದೆಯಲ್ಲ, ಪಂಚಾಯತಲ್ಲಿದೆ, ಸ್ಟೇಷನಲ್ಲಿದೆ. ಈಗೆಲ್ಲ ಸುಮ್ಮನೆ ಬೇರೆ ಕೇಸ್ ಇಲ್ಲ. ಅದಕ್ಕೆ ಈ ಥರ ಎಲ್ಲ ಸುಳ್ಳು ವ್ಯಾಪಿಸಿದೆ ರಾಜ್ಯದಲ್ಲಿ, ಅಷ್ಟೇ, ಬೇರೆ ಏನಿಲ್ಲ. ಇಲ್ಲಿ ಯಾರು ಮರ್ಡರ್ ಮಾಡಿ ಯಾರನ್ನೂ ಮಾಡಿಲ್ಲ. ಎಲ್ಲರೂ ಜೀವಂತ ಆಗಿದ್ದಾರೆ. ಹೇಳಿದವರು ಇದ್ದಾರಲ್ಲ, ಜೀವಂತವಾಗಿ ಸತ್ತಿಲ್ಲ ಯಾರು. ಅವರು ಏನಾಗಿಲ್ಲ, ಎಲ್ಲ ಚೆನ್ನಾಗಿದೆ ದೇವಸ್ಥಾನದಲ್ಲಿ. ಎಲ್ಲಾದ್ರೂ ಏನಾದ್ರೂ ದೇವಸ್ಥಾನಕ್ಕೆ ಅಥವಾ ಇವ್ರನ್ನೇ ಟಾರ್ಗೆಟ್ ಮಾಡಿ ಹಿಂಗ್ ಮಾಡ್ತಿದಾರ? ನಿಮಗೆ ಏನ್ ಅನ್ಸುತ್ತೆ? ಇದು ಟಾರ್ಗೆಟ್ ಧರ್ಮಸ್ಥಳ ಅಷ್ಟೇ, ಬೇರೆ ಏನಿಲ್ಲ ಇಲ್ಲಿ. ಇವರಿಗೆ ಟಾರ್ಗೆಟ್ ಧರ್ಮಸ್ಥಳ, ನಮ್ಮ ಪೂಜಾರ ಅಷ್ಟೇ, ಬೇರೆ ಏನಿಲ್ಲ. ಇವರು ಬುರುಡೆ ಕೇಸ್ ಅದೆಲ್ಲ ಸುಮ್ಮನೆ, ಅದೊಂದು ಹೆಸರಿಗೆ ಅಷ್ಟೇ ಬುರುಡೆ ಕೇಸ್. ಏನಾಗಿಲ್ಲ ಇಲ್ಲಿ, ಎಲ್ಲರೂ ಚೆನ್ನಾಗಿದೆ. ಇನ್ನು ಬಂದವರು ಹೋಗಿಲ್ಲ, ಈಗ ಊರಿಗೆ ಹೋಗಿಲ್ವ, ಸುಮ್ಮನೆ ಅದು. ನಿನ್ನೆ ಏನೋ ಪಾನ್ ಕಾರ್ಡ್ ಸಿಕ್ತು, ಅದು ಸಿಕ್ತು, ಅವ್ರ ಜೀವಂತ ಇಲ್ವ ಊರಲ್ಲಿ? ಎಲ್ಲ ಇಲ್ದು ಸುಮ್ಮನೆ ಕೇಸ್ ಇಂಥದ್ದೆಲ್ಲ ಮಾತಾಡ್ತಾ ಇರ್ತಾರೆ. ಧರ್ಮಸ್ಥಳಕ್ಕೆ ಅಪಪ್ರಚಾರ ತರಬೇಕಂತ. ಇನ್ನೊಂದು ಹೇಳ್ತಾರೆ, ಹೆಣ್ಮಕ್ಳಿಗೆ ಧರ್ಮಸ್ಥಳ ಸೇಫ್ ಇಲ್ಲ. ಹಾಗಾದ್ರೆ ನೀವೊಂದು ಸರಿ ರಾತ್ರಿ 2 ಗಂಟೆಗೆ ಇಲ್ಲಿ ಬಸ್ ನಿಂತರೆ ಕೆಳಗೆ ತನಕ ನಡ್ಕೊಂಡು ಹೋಗ್ತಾರೆ. ಅವ್ರಿಗೆ ಸೇಫ್ಟಿ ಇಲ್ಲ. ಒಂದ್ಸರಿ ನೀವೇನು ಸರ್ಚ್ ಮಾಡಿ, ನಾವು ಬಾಯಲ್ಲಿ ಹೇಳುವುದಿಲ್ಲ. ನಡ್ಕೊಂಡು ಹೋಗ್ತಾರೆ, ಹೋಗುದಿಲ್ಲ ಅವರು. ಅಂಥದ್ದು ಏನಾಗಿಲ್ಲ. ನಿಮ್ಮ ಬಗ್ಗೆ ಯಾರ ಬೇಕಿದ್ರೆ ಅಪಪ್ರಚಾರ ಮಾಡೋದು, ಅದಕ್ಕೇನು ನಾಲಿಗೆ ಏನು ಇದಿಲ್ಲ. ಮಾತಾಡೋರು ಏನು ಬೇಕಿದ್ರು ಮಾತಾಡ್ಬೋದು. ನಮ್ಮ ಕ್ಷೇತ್ರದಲ್ಲಿ ಅಂಥದ್ದು ಯಾವುದೂ ಆಗಿಲ್ಲ ಕೆಟ್ಟ ಕೆಲಸ, ಏನಿಲ್ಲ. ಯಾವುದು ಹೆಣ್ಮಕ್ಳು ಎಷ್ಟೊತ್ತಿಗೆ ಬೇಕಾದ್ರೂ ಬಂದ್ರು ನಾವಿನ್ನು ಹೇಳಲಿಕ್ಕೆ ಏನಿಲ್ಲ. ನೀವು ಬೇಕಾದ್ರೆ ರಾತ್ರಿ 1-2 ಗಂಟೆ ಇಲ್ಲಿ ಗೌರ್ಮೆಂಟ್ ಬಸ್ ಇಲ್ಲಿಂದ ಅಲ್ಲಿ ಸಾಕೇತ ತನಕ ಹೋಗ್ತಾರೆ, ನಡ್ಕೊಂಡು ಹೋಗ್ತಾರೆ. ಏನಾದ್ರು ಆಗಿದ್ದಾರೆ ಅವರು? ಸುಮ್ಮನೆ ಅಪಪ್ರಚಾರ ಏನು ಬೇಕಿದ್ರು ಮಾಡ್ಬೋದು. ಆ ಮಾಸ್ಕ್ ಮ್ಯಾನ್ ಅಂತ ಏನ್ ಬಂದಿದ್ದಾರೆ ಇವಾಗ 10 ವರ್ಷ 11 ವರ್ಷ ಆದ್ಮೇಲೆ, ಅವ್ರು ಇಲ್ಲೇ ಕೆಲಸ ಮಾಡ್ತಿದ್ದು ಮೊದ್ಲಿಗೆ? ನನಗೆ ಗೊತ್ತಿಲ್ಲ, ನಾನು ಕೇಳಿ ನೋಡಿದ್ದೀನಿ ಅಷ್ಟೇ. ಅವಾಗ ದುಡ್ಡಿಗೋಸ್ಕರ ಅವನು ತುಂಬ ಇದೆ, ಒಂದು ಕಂಪ್ಲೇಂಟ್ ಎಲ್ಲ ಅಲ್ಲಿ ಎಲ್ಲ ನದಿಯಲ್ಲೆಲ್ಲ ಕದ್ದಿದ್ದಿದೆ. ಅವ್ರು ಮತ್ತೆ ಏನೋ ಗೊತ್ತಾಗಿ ಕಂಪ್ಲೇಂಟ್ ತೆಗ್ದಿದ್ದಾರೆ ಕೆಲಸದಿಂದ ಅಷ್ಟೇ. ಮತ್ತೆ ಒಂದು ಈಗೆಲ್ಲ ಏನು ನಾಟಕ ಮಾಡಿದ್ರೆ ನಮಗೆ ಅಷ್ಟು ಹಿಡಿಲ್ಲ. ಸೊ ಇಲ್ಲೇ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ? ನಾನೊಂದು 15 ವರ್ಷದಿಂದ. 15 ವರ್ಷದಿಂದ. ಅದೊಂದು ಸ್ವಲ್ಪ ಆಫ್ ಮಾಡಿ ಸರ್. ಎಸ್ ಸರ್, ನನ್ನ ಜೊತೆ ಚೇತನ್ ಸರ್ ಅವರು ಇದ್ದಾರೆ. 15 ವರ್ಷದಿಂದ ಧರ್ಮಸ್ಥಳದಲ್ಲೇ ಇಲ್ಲಿ ಕೆಲಸವನ್ನ ಮಾಡ್ತಿದ್ದಾರೆ. ಸೊ ಮೊದಲಿಂದಲೂ ಡ್ರೈವಿಂಗ್ ಏನ ಸರ್? ಹೌದು, ಡ್ರೈವಿಂಗ್ ಏನೇ ಮೊದಲಿಂದಾನು. ಅದಾಗಿದೆ, ಇದಾಗಿದೆ, ಇನ್ನೂ ಇದಿದೆ, ಅದಿದೆ ಅಂತ ಅಂದ್ಬಿಟ್ಟು ಪ್ರಚಾರನೇನಾ? ಇಲ್ಲಿನ ವಾತಾವರಣ ಹೇಗೆ? ಇಲ್ಲಿ ಆ ಥರ ಘಟನೆಗಳು ನಡೆದಿರೋದಕ್ಕೆ ಸಾಧ್ಯತೆಗಳಿದೆಯಾ ಹೇಗೆ ಅಂತ? ಆ ಥರ ಯಾವುದಾಗಿಲ್ಲ, ಆ ಥರದ ಯಾವ ಸಮಸ್ಯೆನೂ ಇಲ್ಲ, ಏನೂ ಆಗಲಿಲ್ಲ. ಇಲ್ಲ. ಮತ್ತೆ ಇನ್ನೊಂದೇನಂತಂದ್ರೆ, ಈಗ ಇತ್ತೀಚಿನ ನಡೆಯುವಂತ ಈ ಒಂದು ಬೆಳವಣಿಗೆಗಳಿಂದ ಎಲ್ಲರ ಮನಸ್ಸಲ್ಲಿ ಇರುವಂತದೊಂದು ಪ್ರಶ್ನೆ, ಹೆಣ್ಮಕ್ಳಿಗೆ ಸೇಫ್ ಇಲ್ಲ ಧರ್ಮಸ್ಥಳ, ಹೆಣ್ಮಕ್ಳು ಒಬ್ಬರೇ ಹೋಗ್ಬಾರ್ದು ಅನ್ನೋ ಒಂದು ಮಾತಿದೆ. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಆ ಥರ ಏನಿಲ್ಲ. ಹೆಣ್ಮಕ್ಳು ಎಲ್ಲ ಒಬ್ಬೊಬ್ಬರೇ ಬರ್ತಾರೆ, ಸೋಲೋ ಟ್ರಿಪ್ ಅಂತಾನೆ ಬರ್ತಾರೆ. ಒಬ್ಬೊಬ್ರು ಮನೆಯಿಂದ ಸುಮ್ಮನೆ ದೇವಸ್ಥಾನ ನೋಡ್ಕೊಂಡು ಹೋಗೋಣ ಅಂತ ಬರ್ತಾರೆ. ಮಧ್ಯರಾತ್ರಿನೂ ಬರ್ತಾರೆ, ಇಲ್ಲಿ ಇರ್ತಾರೆ. ನೀವು ರಾತ್ರಿ ಬಂದರೆ ಒಮ್ಮೆ ನೋಡ್ಬೋದು, ಒಂದು ರೌಂಡ್ ಎಲ್ಲ ಹೋಗ್ಬೋದು, ಎಲ್ಲ ಓಡಾಡ್ತಾ ಇರ್ತಾರೆ ಆರಾಮಾಗಿ. ಏನಂತ ಸಮಸ್ಯೆ ಏನಿಲ್ಲ. ಇಲ್ಲ. ಸೊ ಯಾವತ್ತಾದ್ರೂ ಆ ರೀತಿ ಘಟನೆಗಳು ಆಗಿರಬಹುದು ಅಥವಾ ನಡೆದಿದೆ, ಇವಾಗ ನಡೀತಿರುವಂತ ಡೆವಲಪ್ಮೆಂಟ್ಸ್ ಇಂದ ಎಲ್ಲಾದ್ರೂ ಅಂದ್ರೆ ಒಂದ್ ಕಡೆ ಆತರ ಮನ್ಸಿಗೆ ಬಂದಿದ್ಯಾ ಅಥವಾ ಹೇಗೆ? ಇಲ್ಲ, ನಾನು ನೋಡಿದ್ದು ಯಾವ್ದು ಇಲ್ಲ, ಮತ್ತು ಆ ಥರದ್ದು ಆಗಿದ್ದು ನಾನು ಕೇಳೂ ಇಲ್ಲ. ಇಲ್ಲ, ಆ ಥರದ್ದು ಯಾವ್ದು ಘಟನೆ ಆಗ್ಲಿಲ್ಲ, ನಾನು ಕೇಳಲಿಲ್ಲ. ಮತ್ತೆ ಯಾಕೆ ಈ ರೀತಿಯಾದ ಬೆಳವಣಿಗೆ ಆಗ್ತಾ ಇದೆ? ಯಾಕೆ ಧರ್ಮಸ್ಥಳವನ್ನ ಎಲ್ಲರೂ ಟಾರ್ಗೆಟ್ ಮಾಡ್ತಿದ್ದಾರೆ? ಯಾಕೆ ಈ ಮಟ್ಟ ಅಂದ್ರೆ ವಿಶ್ವ ಮಟ್ಟದಲ್ಲಿ ಯಾಕೆ ಈ ಒಂದು ಸುದ್ದಿ ಸೆನ್ಸೇಷನ್ ಅನ್ನ ಕ್ರಿಯೇಟ್ ಮಾಡ್ತಿದೆ? ಅವರಿಗೇನೋ ಒಂದು ಹೆಸರು ಮಾಡಬೇಕು ಅಂತ ಅನಿಸಿದೆ, ಅದಕ್ಕೋಸ್ಕರ ಆ ಥರ ಮಾಡ್ತಿದ್ದಾರೆ ಅಂತ ಅನಿಸ್ತದೆ. ಮತ್ತು ಯಾಕೆ ಅವರು ಆ ಥರ ನ್ಯೂಸ್ ಮಾಡಿದ್ದಾರೆ ಅಂತ ಅವ್ರ ಹತ್ರ ನೀವು ಕ್ವಶನ್ ಮಾಡಬೇಕು. ಯಾಕೆಂದರೆ ಇಲ್ಲಿ ಆ ಥರದ್ದು ಯಾವುದು ನಡೆದಿಲ್ಲ ನನಗೆ ಗೊತ್ತಿರೋ ಹಾಗೆ. ಇವಾಗ ತಲೆಬುರುಡೆಗಳು ಸಿಗ್ತಾ ಇರುವಂಥದ್ದು,
ಮಾಸ್ಕ್ ಮ್ಯಾನ್ ಬಂದು ನಾನು ಇಲ್ಲೇ ಹೂತಾಕ್ತೆ ಅಂತ ಹೇಳ್ತಿರುವಂಥದ್ದು, ಅದೆಲ್ಲ ಸುಳ್ಳಿರ್ಬೋದಾ ಹಾಗಿದ್ರೆ? ಅದೇ ತಲೆಬುರುಡೆದು ಅದು ನಮಗೇನು ಅಷ್ಟು ಗೊತ್ತಿಲ್ಲ. ಅವನು ಹೇಳಿದ್ದಾನಲ್ಲ, ಅದು SIT ತನಿಖೆ ಮಾಡ್ತಿದ್ದಾರೆ, ನೋಡಲಿ ಅದು ಏನಾದರೂ ಅವರು ಎನ್ಕ್ವೈರಿ ಮಾಡ್ತಾರೆ, ಎಲ್ಲ ಅವ್ರ ಕೈ ಕೊಟ್ಟಿದ್ದಾರೆ, ಎಲ್ಲರೂ ನಂಬಿದೆ, ಎರಡು ಕಡೆಯವ್ರಿಗೂ ಎಲ್ಲರಿಗೂ ಅವ್ರಿಗೆ ತನಿಖೆ ಕೊಟ್ಟಿರೋದು ಎಲ್ಲರಿಗೂ ಖುಷಿ ಇದೆ, ಏನು ಸಮಸ್ಯೆ ಇಲ್ಲ. ಯಾರಿಗೂ ಈಗ ಆ ತನಿಖೆ ಫೇಕ್ ಈ ತನಿಖೆ ಫೇಕ್ ಅಂತೆಲ್ಲ ಮೊದಲೆಲ್ಲ ಹೇಳ್ತಿದ್ರು, ಅದು ಸರಿಯಾಗಲಿಲ್ಲ ಇದು ಸರಿಯಾಗಲಿ. ಈಗ ಎರಡು ಕಡೆಯವರು ಹೇಳ್ತಿದ್ದಾರೆ SIT ಕೊಟ್ಟಿದ್ದು ಖುಷಿನೇ ಅಂತ. ಹಾಗಾಗಿ ಒಂದು ಫೈನಲ್ ಆಗಿ ರಿಸಲ್ಟ್ ಬರ್ತದಲ್ಲ, ಕೊನೆ ಆಗ್ಬೋದು ಅಂತ ಒಂದು ಖುಷಿ ಅಷ್ಟೇ. ಈಗ ಅಲ್ಲಿ ಅಸ್ಥಿ ಪಂಜರಗಳು ಸಿಗ್ತಾ ಇದೆ, ಸಿಕ್ಕಿದೆ ಅಂತ ಯಾರು ಹೇಳ್ತಿದ್ದಾರೆ ಅಷ್ಟೇ. ಎಷ್ಟು ಸಿಕ್ಕಿದೆ ಏನು ಅಂತ ಅಷ್ಟು ಖಚಿತ ಮಾಹಿತಿ ಯಾರಿಗೂ ಇಲ್ಲ. ಎಲ್ಲ ನ್ಯೂಸ್ ಅವರು ಅಲ್ಲಿ ಒಂದು ಸಿಕ್ಕಿದ್ರೆ ಅಲ್ಲಿ 4 ಇಲ್ಲಿ 5 ಅಂತ ಹೇಳ್ತಾರೆ, ಅದು ಯಾರಿಗೂ ನಮಗೂ ಅಷ್ಟು ಗೊತ್ತಿಲ್ಲ. ಅಲ್ಲಿ ಯಾರನ್ನು ಬಿಡ್ತಾನೂ ಇಲ್ಲ, ಹಾಗಾಗಿ ನನಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಅಂದ್ರೆ ಈಗ ನೀವು ಅಂದ್ರೆ ಒಂದು 15 ವರ್ಷ ಅಂತ ನಾವು ಕೌಂಟ್ ಮಾಡಿದ್ರೆ 1995 ಏನು ಅವ್ರು ತಗೊಂಡಿದ್ದಾರೆ ಆ ಇಸ್ವಿಯಿಂದ ತುಂಬಾ ಏನೋ ಇಲ್ಲಿ ಮಿಸ್ಟೀರಿಯಸ್ ಆಗಿ ಡೆತ್ಗಳಾಗಿದ್ದಾವೆ ಅಂತ ಹೇಳ್ತಿದ್ದಾರೆ. ಸೊ ಅಂದ್ರೆ ಈಗ ನೀವು ಇಲ್ಲಿ ಅಷ್ಟು ವರ್ಷಗಳಿಂದ ಕೆಲಸ ಮಾಡ್ತಿದ್ದೀರಾ, ಓಡಾಡ್ತಿದ್ದೀರಾ, ನೋಡ್ತಿದ್ದೀರಾ. ಸೊ ಆ ರೀತಿ ಮಿಸ್ಟೀರಿಯಸ್ ಆಗಿರುವಂತ ಡೆತ್ಗಳು ನಿಮ್ಮ ಅಂದ್ರೆ ನಿಮ್ಮ ಕಣ್ಣಿಗೆ ಯಾವತ್ತಾದ್ರೂ ಕಾಣಿಸಿದ್ಯಾ? ಅದೇ 1993ರಿಂದ ಅಂದ್ರೆ ನಾನು ಹುಟ್ಟಿದ್ದೆ 93ಕ್ಕಲ್ಲ, ನನಗೆ ಅಷ್ಟು 95ರಿಂದ. ಅದೇ ನಾನು ಹುಟ್ಟಿದ್ದೆ 93ಕ್ಕಲ್ಲ, ನನಗೆ ಅಷ್ಟರಿಂದ ಯಾವ್ದು ಗೊತ್ತಾಗುತ್ತೆ? ನಮಗೆ ಗೊತ್ತಾಗೋದು ನನಗೆ ಒಂದು ಮೆಚುರಿಟಿ ಬಂದ ಮೇಲೆ ಗೊತ್ತಾಗುತ್ತೆ. 2002, 2001 ಅಥವಾ 2010 ಇಲ್ಲ ಆ ಥರದ್ದು ಯಾವುದಾಗ್ಲಿಲ್ಲ. ಅದೊಂದು ಸೌಜನ್ಯ ಘಟನೆ ಒಂದು ಬಿಟ್ಟರೆ ಅದು ಬೇರೆ ಯಾವುದಾಗ್ಲಿಲ್ಲ. ಅದು ತನಿಖೆ ಕೊಡಬೇಕು ಅಂತೇಳಿ ವೀರೇಂದ್ರ ಹೆಗ್ಡೆ ಅವರೇ ಇದು ಕೊಟ್ಟಿದ್ದಾರೆ. ಅದ್ರ ತನಿಖೆ ಆಗ್ತಿತ್ತು, ಅದ್ರ ಬಗ್ಗೆ ಕೋರ್ಟಲ್ಲಿ ಇತ್ತು, ಎಲ್ಲ ಆಗಿದೆ. ಮತ್ತೆ ಇನ್ನೊಂದು ಹೇಳಲಾಗ್ತಿದೆ, ಇವಾಗ ಏನ್ ಅಸ್ಥಿ ಪಂಜರ ಸಿಗ್ತಿದೆ ಅದು ಯಾರಾದ್ರೂ ಆತ್ಮಹತ್ಯೆ ಮಾಡ್ಕೊಂಡಿರೋರ್ದು ಇರಬಹುದು ಅಂತ ಇದೆ. ಸೊ ಹಾಗಾದ್ರೆ ಧರ್ಮಸ್ಥಳದಲ್ಲಿ ಜಾಸ್ತಿ ಆತ್ಮಹತ್ಯೆಗಳಾಗುತ್ತಾ? ಧರ್ಮಸ್ಥಳ ಅಂತಲ್ಲ, ಆತ್ಮಹತ್ಯೆ ಎಲ್ಲ ಕಡೆನೂ ಆಗ್ತದೆ, ಆದ್ರೆ ಹೈಲೈಟ್ ಧರ್ಮಸ್ಥಳ ಮಾಡಿದ್ದಾರೆ ಅಷ್ಟೇ. ಈಗ ನದಿ ಅಂತ ಇದ್ರೆ ಈಗ ಫಾಲ್ಸಿಗೆ ಹೋದ್ರೆ ಫಾಲ್ಸಲ್ಲೂ ಜಾರಿ ಬೀಳ್ತಾರೆ, ಎಲ್ಲ ಕಡೆನೂ ಬೀಳ್ತಾರೆ. ಹಾಗಂತೇಳಿ ನೇತ್ರಾವತಿನ ಒಂದು ಟಾರ್ಗೆಟ್ ಮಾಡಿದ್ದಾರೆ ಅಷ್ಟೇ. ಈಗ ನೇತ್ರಾವತಿಯಲ್ಲಿ ನೀರು ಜಾಸ್ತಿ ಬಂದರೆ ಯಾರು ಕಾಲು ಜಾರಿ ಬೀಳೋದಾಗ್ಲಿ ಏನಾದರೂ ಒಂದು ಘಟನೆ ಆಗ್ತದೆ. ಆ ಥರ ಬಿದ್ದರೆ ಸಿಗೋರು ಸಿಗ್ತಾರೆ, ನೀರು ಜಾಸ್ತಿ ಇದ್ದರೆ ಸಿಗಲ್ಲ ಆ ಥರ. ಮತ್ತು ಕೆಲವೊಂದು ಕಡೆ ಅವ್ರು ಹೇಳಿದ್ದೆಲ್ಲ ನದಿ ಸೈಡಲ್ಲೇ ಎಲ್ಲ ಹೇಳ್ತಿದ್ದಾರೆ ಅದು ಅಸ್ಥಿ ಪಂಜರ ಇದೆ ಅಂತ. ನದಿ ಸೈಡಲ್ಲೆಲ್ಲ ಬಿದ್ದಿದ್ರೆ ಅದು ಕೊಳ್ತು ಎಲ್ಲ ಹೋಗಿರ್ತದೆ. ಕೆಲವೊಂದು ಪೊಲೀಸ್ ಅವರೆಲ್ಲ ಐಡೆಂಟಿಫೈ ಮಾಡಿ ಮನೆಯವರಿಗೆ ಕೊಡೋದಾದ್ರೆ ಕೊಡ್ತಾರೆ, ಇಲ್ಲ ಅಲ್ಲೇ ಏನೋ ದಫನ್ ಮಾಡೋದು ಅದೇನೋ ಕಾನೂನು ಪ್ರಕಾರ ಏನು ಮಾಡ್ತಾರೆ ಅನಿಸುತ್ತೆ. ಓಕೆ, ಅಂದ್ರೆ ಅನಾಥ ಶವಗಳು ಅಂತ ಹೇಳಲಾಗ್ತಿದೆ. ಸೊ ಅಂದ್ರೆ ಇಲ್ಲಿ ಅಂದ್ರೆ ಮೈಂಡ್ ಹಾಳಾಗಿರೋರು ಅಥವಾ ಸ್ವಲ್ಪ ಮೆಂಟಲಿ ಸ್ಟ್ರೆಸ್ ಆಗಿರೋರು ಅವರೆಲ್ಲ ಬಂದು ಮಾಡ್ಕೊಳ್ಳೋದು ಆಗ್ತಿದೆ ಅಂತ ಹೇಳಲಾಗ್ತಿದೆ. ಏನ್ ಹೇಳ್ತೀರಾ? ಅಂದ್ರೆ ಆ ಥರದ್ದು ವ್ಯಕ್ತಿಗಳು ಬರ್ತಾರ ಇಲ್ಲಿ? ಹೇಗೆ? ಅನಾಥ ಶವ ಅಂತ ಏನಿಲ್ಲ, ಈಗ ಕೆಲವರಿಗೆ ಒಂದ್ಸಲ ಸಡನ್ ಆಗಿ ದೇವಸ್ಥಾನ ನೋಡುವ ಅಂತ ಅನಿಸ್ತದೆ. ಒಂದ್ಸಲ ಈಗ ಬೆಂಗಳೂರಿಂದ ಸಡನ್ ಆಗಿ ಬರ್ತಾರೆ, ರಾತ್ರಿ ಬಸ್ ಹತ್ತಿ ಬೆಳಿಗ್ಗೆ ಬರ್ತಾರೆ, ಮನೇಲಿ ಹೇಳಿರಲ್ಲ ದರ್ಶನ ಮಾಡಿ ಮತ್ತೆ ಹೋಗೋಣ ಊರಿಗೆ ಅಂತ. ಅಚಾನಕ್ ಆಗಿ ಹೇಳೋಕ್ಕಾಗತ್ತಾ? ರೋಡ್ ಸೈಡಲ್ಲಿ ಆಕ್ಸಿಡೆಂಟ್ ಆಗಿ ಅವ್ರಿಗೆ ಏನಾದರೂ ಆಗ್ಬೋದು, ಗೊತ್ತಾಗಲ್ಲ. ಅದು ಯಾರು ಏನು ಅಂತ ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಹಾಗಾಗಿ ಇಲ್ಲಿ ಬಂದು ಇಲ್ಲಿ ಏನಾದರೂ ಆದ್ರೂ ಅವ್ರಿಗೆ ಗೊತ್ತಾಗಲ್ಲ ಯಾರು ಅಂತ. ಅಂದ್ರೆ ಮನೆಯವ್ರಿಗೆ ಇನ್ಫಾರ್ಮ್ ಮಾಡ್ಬೋದಲ್ವಾ? ಅಂದ್ರೆ ಯಾರು ಇವರು ಗೊತ್ತಿದ್ರೆ ಮಾಡ್ತಾರಲ್ಲ ಯಾರಾದರೂ ಅಷ್ಟೇ. ಈಗ ನನ್ನ ಹತ್ರ ನಾನು ಹೀಗೆ ಇದ್ದೀನಿ, ನನ್ನ ಹತ್ರ ಏನು ಐಡಿ ಕಾರ್ಡೇ ಇಲ್ಲವಲ್ಲ. ಈಗ ನನ್ನ ಹತ್ರ ಈಗ ಜೋಬಲ್ಲಿ ಏನೂ ಇಲ್ಲ, ನನ್ನನ್ನು ಹೇಗೆ ಐಡೆಂಟಿಫೈ ಮಾಡ್ತೀರಾ ನೀವು? ಚೆಕ್ ಮಾಡ್ತೀರಾ ಹೇಳಿ? ಈಗ ನಾನೇ ಇಲ್ಲಿ ಬಿದ್ದೆ, ನಾನೀಗ ಬಿದ್ದೆ, ನಿಮ್ಮ ಎದುರುಗಡೆನೆ ಬಿದ್ದೆ. ಈಗ ಬಿದ್ದಾಗ ನೀವು ನನ್ನನ್ನು ಹೇಗೆ ಐಡೆಂಟಿಫೈ ಮಾಡ್ತೀರಾ ನಾನು ಯಾರು ಅಂತ ಹೇಳಿ? ಓಕೆ, ಅಂದ್ರೆ ಆ ರೀತಿಯಾಗಿ ಗುರುತು ಪರಿಚಯ ಇಲ್ಲದಂತ ಹೆಣಗಳನ್ನ ಇಲ್ಲೇ ಊತಿದ್ದಾರೆ ಅಂತ. ಈಗ ನನ್ನ ಹತ್ರ ಏನಾದರೂ ಇದ್ರೆ ಓಕೆ ಐಡೆಂಟಿಫೈ ಮಾಡ್ಬೋದು, ಈಗ ಕೊಡ್ಬೋದು. ಈಗ ನಿಮ್ದು ಒಂದು ಪರ್ಸೆ ಸಿಕ್ತು, ನಿಮ್ದು ಏನಾದರೂ ಐಡಿ ಕಾರ್ಡ್ ಇದ್ರೆ ನಾನು ನಿಮಗೆ ತಂದು ಕೊಡ್ಬೋದು. ದುಡ್ಡಿದೆ, ನಿಮ್ಮದು ಐಡಿ ಕಾರ್ಡ್ ಏನಿಲ್ಲ ಅಂದ್ರೆ ನಾನು ಯಾರಿಗೆ ಕೊಡೋದು ಅಲ್ವಾ? ಆ ಥರ ಎಲ್ಲ ಆಗತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಇಲ್ಲಿನ ಪೊಲೀಸ್ ಅಧಿಕಾರಿಗಳ ಮೇಲೂ ಒಂದಷ್ಟು ಆರೋಪಗಳು ಈಗಂತಲ್ಲ ಆಗಿಂದನೂ ಅವ್ರು ಸರಿಯಾಗಿ ಕೆಲಸ ಮಾಡಲ್ಲ, ಇಲ್ಲಿ ಅವರು ಸರಿಯಾಗಿ ಕಾರ್ಯಾಚರಣೆ ಮಾಡಲ್ಲ. ಹಾಗಾಗಿ ಈ ಥರದೊಂದು ಪ್ರಕರಣಗಳು ಜಾಸ್ತಿ ಆಗಿದೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಿದೆ. ನಿಮ್ಗೇನು ಅನ್ಸುತ್ತೆ ಈ ನಿಮ್ಮ ಗ್ರಾಮದ ಪೊಲೀಸವ್ರ ಬಗ್ಗೆ? ಹಾಗೆ ಹೇಳೋರೆಲ್ಲ ಹೇಳ್ತಾರೆ, ಯಾರು ಕೆಲಸ ಎಲ್ಲರೂ ಕೆಲಸನ ಹಾಗೇನೆ. ಒಬ್ಬೊಬ್ರು ಕೆಲಸ ಅವ್ರವ್ರ ಕೆಲಸ ಅವ್ರು ಸರಿ ಮಾಡ್ತಿದ್ದಾರೆ, ಕರೆಕ್ಟಾ? ಹಾಗೆ ಪೊಲೀಸ್ ಅವ್ರಿಗೆ ಹೇಳ್ತಾರೆ, ಅವ್ನು ಸರಿ ಎನ್ಕ್ವೈರಿ ಮಾಡಿಲ್ಲ, ಇವನೇ ಸರಿ ಎನ್ಕ್ವೈರಿ ಮಾಡಿಲ್ಲ. ಇವ್ರು ಹೇಳೋರು ಎನ್ಕ್ವೈರಿ ಮಾಡಲಿ, ಬರೀಲಿ IPS ಎಕ್ಸಾಮ್ ಬರಲಿ, ಪೊಲೀಸ್ ಆಗಲಿ ಬರಲಿ, ಮಾಡ್ಕೊಳ್ಳಿ. ಹೌದು. ಸೊ ಟೋಟಲ್ ಆಗಿ ಇಲ್ಲಿ ಅಂದ್ರೆ ನೀವು ಕಂಡಂತೆ ಆ ಥರ ಘಟನೆಗಳು ಆಗಿಲ್ಲ ಅಂತ ನಿಮ್ಮ ವಾದ? ಹೌದು, ಆಗಿಲ್ಲ. ಓಕೆ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು. ಹೌದು, ಯಾರು ತಪ್ಪು ಮಾಡಿದ್ರೆ ಅದು ಎನ್ಕ್ವೈರಿ ಆಗಲಿ. ಈಗ ಇಬ್ಬರಿಗೂ ಅದ್ರ SIT ಮೇಲೆ ಇಬ್ಬರಿಗೂ ಕಾನ್ಫಿಡೆಂಟ್ ಇದೆ, ಯಾರಿಗೂ ಇದಿಲ್ಲ, ರಾಂಗ್ ಆಗಿ ಸ್ಟೇಟ್ಮೆಂಟ್ ಆಗ್ತಿದೆ, ಏನೂ ಇದಿಲ್ಲ. ಎಲ್ಲರೂ ಹೇಳ್ತಿದ್ದಾರೆ ಸರಿಯಾಗಿ ತನಿಖೆ ಆಗ್ತಿದೆ, ಸರಿಯಾಗಿ ಮಾಡ್ತಿದ್ದಾರೆ ಅಂತ. ಆಗಲಿ, ಇದು ಏನೋ ಸಿಕ್ಕಿದೆ ಅಂತಲ್ಲ, ಅದನ್ನು ಎಂಕ್ವೈರಿ ಮಾಡಲಿ, ಅದೇನೋ ಟೈಮ್ ತೊಗೊಳುತ್ತೆ, ಬರಲಿ, ರಿಸಲ್ಟ್ ಬರಲಿ, ಎಲ್ಲರೂ ಖುಷಿನೇ. ಬಂದರೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲಿ. ಮತ್ತೆ ನೀವು ಆಟೋ ಡ್ರೈವರ್ ಆಗಿರೋದ್ರಿಂದ, ನೀವು ಡ್ರೈವರ್ ಆಗಿರೋದ್ರಿಂದ, ಸೊ ಒಂದು ಏನಂತಂದ್ರೆ
ಹೆಣ್ಮಕ್ಳಿಗೆ ಇಲ್ಲಿ ಎಷ್ಟೇ ಹೊತ್ತಿಗೆ ಬಂದ್ರು ಏನೇ ಇದ್ರು ಸೇಫ್ ಇದೆಯಾ ಧರ್ಮಸ್ಥಳ? ಆರಾಮಾಗಿ ಬರ್ಬೋದಾ? ಯಾಕಂದ್ರೆ ಒಂದು ಭಯ ಇದೆ ಹೆಣ್ಮಕ್ಳಿಗಳಿಗೆ, ನೀವೇ ಹೇಳ್ಬೇಕು. ಹೆಂಗೆ ಅಂದ್ರೆ ಒಂದ್ ಮನ್ಸಲ್ಲಿ ಒಂದು ಭಯ ಇದೆ, ಅಯ್ಯೋ ಹೋಗಕ್ಕಾಗಲ್ಲ, ಹಿಂಗ್ ಹೋಗ್ಬಾರ್ದು, ಅಲ್ಲಿ ಹಿಂಗ್ ಆಗ್ತಿದ್ಯಾ ಅಂತ ಹಂಗ ಆಗ್ತಿದ್ಯಾ ಅಂತ ಇದು ಮನ್ಸಲ್ಲಿ ಕೂತ್ಕೊಬಿಟ್ಟಿದೆ. ಏನ್ ಹೇಳ್ತೀರಾ ನೀವು ಆಸ್ ಎ ಡ್ರೈವರ್ ಆಗಿ? ನೀವು ಇಲ್ಲಿ ನೋಡ್ತಿರ್ತೀರಾ ಇಲ್ಲಿನ ವ್ಯವಸ್ಥೆ ಹೇಗಿದೆ, ಮತ್ತೆ ಇಲ್ಲಿನ ಜನಸಾಮಾನ್ಯರು ಅಂದ್ರೆ ಒಂದು ಜಾಗದಲ್ಲಿ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ, ಬೇರೆ ತರನು ಕಣ್ಣಾಗ್ತಾರೆ. ಸೊ ಆ ತರದ ಘಟನೆಗಳು ನಡೀತಿದ್ಯಾ ಅಥವಾ ನಡೀತವ? ಹೆಣ್ಮಕ್ಳು ಹೇಗಿರ್ಬೇಕು ಇಲ್ಲಿಗೆ ಬಂದಾಗ? ಆತರ ಹೆಣ್ಮಕ್ಳು ಹೇಗಿರ್ಬೇಕು ಅಂತ ಅದು ನನ್ನ ಹತ್ರ ಕೇಳೋದಕ್ಕಿಂತ ನೀವು ಇಲ್ಲಿ ಒಂದು ರೌಂಡ್ ಬಂದರೆ ಎಷ್ಟೋ ಜನ ಸಿಂಗಲ್ಸ್ ಬಂದಿರೋರು ಇರ್ತಾರೆ, ಹೆಣ್ಮಕ್ಳೇ ಇರ್ತಾರೆ. ನೀವು ಡೈರೆಕ್ಟಾಗಿ ಅವ್ರ ಹತ್ರನೇ ಒಂದು ಬೈಟ್ ತಗೊಳ್ಬೋದು, ನಿಮ್ಗೆ ಹೇಗಿದೆ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ. ಇವನ್ ಬೆಂಗಳೂರಿಂದೆಲ್ಲ ಬರೋ ಗಾಡಿ ರಾತ್ರಿನೂ ಬರುತ್ತೆ, ಬಂದಾಗ ಅವ್ರು ಕೇಳ್ತಾರೆ ಇಲ್ಲಿ ಉಳ್ಕೊಳ್ಳಿಕ್ಕೆ ಏನಾದರೂ ಹೋಗಿ ಅಲ್ಲಿ ಲೇಡೀಸ್ ರೂಮ್ ಇದೆ ಹೋಗಿ ಅಂತ ಹೇಳ್ತೀವಿ ಅಷ್ಟೇ. ಆಟೋದಲ್ಲಿ ಬಿಡಬೇಕಂದ್ರೆ ಬಿಡ್ತೀವಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನು ಸೇಫ್ಟಿ ಇಲ್ಲ, ಆ ಥರ ಎಲ್ಲ ಏನಿಲ್ಲ. ಯಾಕಂದರೆ ಎಲ್ಲರೂ ನೋಡ್ತಾ ಇರ್ತಾರೆ ಯಾವ ಗಾಡೀಲಿ ಹೋಗಿದ್ದಾರೆ ಏನು ಎಲ್ಲ ಗೊತ್ತಿರುತ್ತೆ. ಇದೆಲ್ಲ ಅಂದರೆ ದೇವಸ್ಥಾನದ ಗಾಡಿಗಳು ಪರ್ಮಿಟ್ ಇರೋದು, ಹಾಗಾಗಿ ದೇವಸ್ಥಾನದ ಗಾಡಿಯಲ್ಲಿ ಹೋದ್ರೆ ಏನೊಂದು ಇವನ್ ಒಂದು ಬ್ಯಾಗ್ ಬಿಟ್ಟರು ಅದು ಮಾಹಿತಿ ಕಚೇರಿಯಲ್ಲಿ ಇರುತ್ತೆ. ಮಾಹಿತಿ ಕಚೇರಿ ಅಂಡ್ ರೀಸೆಂಟ್ ಆಗಿ ಒಂದು ಆಡಿಯೋ ವೈರಲ್ ಆಗಿತ್ತು, ನೋಡಿದ್ರ ಯಾರು? ಅಲ್ಲಿ ಆಟೋದಲ್ಲಿ ಹೋಗೋದಕ್ಕೂ ನಮಗೆ ಭಯ ಆಗುತ್ತೆ, ಅವ್ರು ನಮ್ಮನ್ನ ತಿರುಗಿಸಿ ಬೇರೆ ಎಲ್ಲೋ ಕಡೆ ಕರ್ಕೊಂಡು ಹೋದ್ರು ನಮ್ಮನ್ನ, ಆಮೇಲೆ ಹಂಗೆ ಭಯ ಆಗಿ ನಾವು ಆಟೋದಿಂದ ಜಿಗಿದ್ವಿ ಅಂತೆಲ್ಲ ಒಂದು ಆಡಿಯೋ ವೈರಲ್ ಆಗಿತ್ತು. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ತಿರುಗಿಸಿ ಅಂದ್ರೆ ಇಲ್ಲಿ ಹತ್ತು ಅಂತ ಶಾರ್ಟ್ ಕಟ್ ಯಾವುದಿಲ್ವಲ್ಲ, ಎಲ್ಲ ಗೊತ್ತಿರೋದು. ಇಲ್ಲಿ ಬಿಟ್ಟರೆ ನೇತ್ರಾವತಿ ಬಿಟ್ಟರೆ ಆ ಕಡೆ ಎಲ್ಲ ಗೊತ್ತಿರೋ ರೂಟೆ. ಇಲ್ಲಿ ತಿರುಗಿಸುವಂಥದ್ದು ಏನಿದೆ ಹೇಳಿ, ನೀವು ಹೇಳಿ. ಎಲ್ಲಿಗೂ ಬೇರೆ ಕಡೆ ಕರ್ಕೊಂಡು, ಬೇರೆ ಕಡೆ ಎಲ್ಲಿ ಕರ್ಕೊಂಡು ದೇವಸ್ಥಾನ ಅಂತ ಹೇಳಿದ್ರೆ ದೇವಸ್ಥಾನ ಒಳಗಡೆ ಬಿಡ್ಬೇಕು ತಾನೆ, ಎಲ್ಲ ಕಾಣ್ತಾ ಇದೆ ಇಲ್ಲಿ ದೇವಸ್ಥಾನ ಎಲ್ಲಿದೆ ಅಂತ. ಅದು ಬಿಟ್ಟರೆ ನಾವು ಇಲ್ಲಿ ರೌಂಡ್ ಹಾಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕಂತ ಇಲ್ಲ. ರೇಟ್ ಲಿಸ್ಟ್ ಇದೆ ನಿಮಗೆ. ಈಗ ನಾನು ಇಲ್ಲಿ ಸ್ಟೇ ಆಗುವಂತ ವ್ಯವಸ್ಥೆ ಇದೆ ದೇವಸ್ಥಾನದಲ್ಲೇ ಇದೆ, ಇಲ್ಲ ಇದೆ. ಈಗ ನಮಗೆ ಏನು ನಿಮ್ಮನ್ನು ಸುತ್ತಾಡ್ಕೊಂಡು ಕರ್ಕೊಂಡು ಹೋಗ್ಬೇಕು, ನಾನು 40 ರೂಪಾಯಿ ಇದ್ದಲ್ಲಿ 100 ರೂಪಾಯಿ ಹೇಳ್ಬೇಕು. 100 ರೂಪಾಯಿಗೋಸ್ಕರ ನಾನು ಒಂದು 2 ಕಿಲೋಮೀಟರ್ ಜಾಸ್ತಿ ಆದರೂ ಹೋಗ್ಬೇಕು ನಿಮ್ಮನ್ನು ಸುತ್ತಾಡ್ಕೊಂಡು. ನಿಮ್ಗೆ ಅನ್ನಿಸ್ಬೇಕಲ್ಲ ಜಾಸ್ತಿ ತಗೊಳ್ತಿದ್ದೇನೆ ಅಂತ. ಹಾಗೆ ಹೇಳಲಿಕ್ಕಿಲ್ಲ, ನಮ್ಮ ರೇಟ್ ಲಿಸ್ಟ್ ಇದೆಯಲ್ಲ 40 ರೂಪಾಯಿ ಇಲ್ಲಿಂದ ದೇವಸ್ಥಾನಕ್ಕೆ ಅಷ್ಟೇ ಮುಗಿಕಿತ್ತು ಮಿನಿಮಮ್. ನಿಮಗೆ ಕ್ವಶನ್ ಮಾಡ್ಬೋದಲ್ಲ ರೇಟ್ ನೋಡಿ ಇಷ್ಟೇ ಇರುತ್ತೆ ಅಲ್ಲ ಅಂತ, ನೀವು ಸುತ್ತಾಡ್ಸೋದಿಲ್ಲ. ಹಂಗೆಲ್ಲ ಆಗಲಿಕ್ಕೆ ಚಾನ್ಸ್ ಇಲ್ಲ ಅಂತ. ಚಾನ್ಸ್ ಇಲ್ಲ. ಸೊ ಆಡಿಯೋ ವೈರಲ್ಗಳು ಅಥವಾ ಮಾತಾಡಿದವರು ಸುಳ್ಳು ಹೇಳಿರಬಹುದಾ ಅಂತ? ಆಡಿಯೋದಲ್ಲಿ ಏನ್ ಬೇಕಾದ್ರೂ ಹೇಳ್ಬೋದಲ್ಲ, ವಿಡಿಯೋ ಮಾಡಿಲ್ಲಲ್ಲ ಅವರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.